श्रीमाधवाङ्घ्रिजलजद्वय नित्यसेवा प्रेमाविलासय पराङ्कुश पादभक्तं कामादिदोषहरमात्म पदाश्रितानां रामानुजं यतिपतिं प्रणमामि मूर्ध्ना श्रीविष्णुचित्तकुलनन्दन कल्पवल्लीं श्रीरङ्गराज हरिचन्दन योगदृश्यां साक्षात् क्षमां करुणया कमलामिवान्यां गोदामनन्यशरणः शरणं प्रपद्ये उल्लासपल्लवितपालित सप्तलोकी निर्वाहकोरकितनेम कटाक्षलीलां श्रीरङ्गहर्म्यतलमङ्गल दीपरेखां श्रीरङ्गराजमहिषीं श्रियमाश्रयामः। नमामि नारायण पादपङ्कजं करोमि नारायण पूजनं सदा वदामि नारायण नाम निर्मलं स्मरामि नारायण तत्त्वमव्ययम्। नीलातुङ्गस्तनगिरितटी सुप्तमुद्बोध्य कृष्णं पारार्त्यं स्वं श्रुतिशतशिरःसिद्धमध्यापयन्ती सोच्छिष्टायां सजिनिगलितं यावलात्कृत्य भुङ्क्ते गोदा तस्यै नमैदमिदं भूय एवास्तु भूयः। अन्नमयल पुदुवै आण्डाळरङ्गर्க்கு பன்னு திருப்பாவை பல்பதியம் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு சூடிக் கொடுத்த சுடற்கொடியே தொல்பாவை பாடி அருள வல்ல பல்வளையாய் நாடி நீ வேங்கடவர்க்கென்ன விதி என்னை இம்மாத்தம் நாங்கடவா வண்ணமே நல்கு உங்கள் புலக்கடை தோட்டத்து வாவியுள் செங்கல நீர்வாய் நெண்டு ஆம்பல்வாய் கூம்பினகான் செங்கல் பொடி கூரை வெண்பல் தவத்தவர் தங்கள் திருக்கோயில் சங்கிடுவான் போதந்தார் எங்களை முன்னம் எழுப்புவான் வாய்ப்பேசும் நங்காய் எழுந்திராய் நாணாதாய் நாவுடையாய் சங்கொடு சக்கரம் ஏந்தும் தடக்கையம் பங்கய கண்ணானை பாடேலோரெம்பாவாய். ஆண்டாள் ತಿರುವಡಿಗಳೇ ಶರಣಂ. ಶ್ರೇಯಪತಿಯಾಗಿ ಸಮಸ್ತ ಕಲ್ಯಾಣ ಗುಣ ಪರಿಪೂರ್ಣನಾಗಿ ಇರ್ತಕ್ಕಂತಹ ಪರಾತ್ಪರನಾದ ಪರಮಾತ್ಮನನ್ನ ಭಾಗವತೋತ್ತಮರ ಮುಖೇನ ಆಂಡಾಳ್ ಆಶ್ರಯಣ ಮಾಡುತ್ತಿದ್ದಾಳೆ. ಆ ಪರಮಾತ್ಮನನ್ನು ಆಶ್ರಯಣ ಮಾಡಿರ್ತಕ್ಕಂತಹ ಭಾಗವತೋತ್ತಮರು ಕೂಡ ವಿಧ ವಿಧವಾದ ಸ್ಥಳದಲ್ಲಿ ಪರಮಾತ್ಮಾನುಭವವನ್ನು ಮಾಡ್ತಾರೆ. ಪರಮಾತ್ಮನ ಒಂದೊಂದು ಗುಣದಲ್ಲಿ ಒಬ್ಬೊಬ್ಬರು ಮನಸೋತು ಆಯಾಯ ಗುಣಗಳಿಗೆ ಅನುಸಾರವಾಗಿ ತಮ್ಮ ತಮ್ಮ ಅನುಸಂಧಾನಗಳನ್ನು ಮಾಡುವಂತೆ ಇಲ್ಲಿ ದೇವಿ ಆಂಡಾಳಳಿಂದ ಸುಪ್ರಭಾತವನ್ನು ಗಾನ ಮಾಡಿಸಿಕೊಂಡು ಎಚ್ಚರಗೊಳ್ಳುತ್ತಿರುವ ಗೊಲ್ಲಬಾಲಿಕೆಯರೆಲ್ಲರೂ ಕೂಡ ಸಾಧನನಿಷ್ಠರು. ಕೃಷ್ಣ ಪರಮಾತ್ಮನೇ ಉಪಾಯ, ಅವನೇ ಸಾಧನ. ಆದ್ದರಿಂದ
ನಾವುಗಳು ನಮ್ಮ ಯಾವ ಪ್ರಯತ್ನವನ್ನು ನಾವು ಮಾಡುವವರಲ್ಲ. ಕೃಷ್ಣ ಲಾಭಕ್ಕಾಗಿ ನಾವು ಪ್ರಯತ್ನ ಮಾಡುವವರು ಅಲ್ಲ. ಆ ಪರಮಾತ್ಮನೇ ಬಂದು ನಮ್ಮನ್ನು ಕರೆದೊಯ್ಯಬೇಕು ಎಂಬತಕ್ಕಂತಹ ಉಪಾಯ ದೃಢ ಅಧ್ಯವಸಾಯದಲ್ಲಿ ಇರುವವರು ಒಳಗೆ ಮಲಗಿದ ಬಾಲಕಿಯರು. ಹೊರಗೆ ನಿಂತಹ ಆಂಡಾಳುಗೋಟಿ ಕೃಷ್ಣ ಪರಮಾತ್ಮನನ್ನ ಕೂಡಲೇ ಪಡೆಯಬೇಕು. ಅವನ ವಿರಹವನ್ನ ಅರಕ್ಷಣ ಕೂಡ ತಾಳಲಾರೆವು ಎಂಬುದಾಗಿ ಸ್ವಾಮಿ ನಮ್ಮಾಳ್ವಾರ್ ತಿರುವಿರುತ್ತಂ ಪ್ರಾರಂಭದಲ್ಲೇ ಅದನ್ನು ಹೇಳ್ತಾರೆ. பொய் நின்ன ஞானமும் பொல்லா ஒழுக்கும் அழுக்குடம்பும் என் உயிரளிப்பான் என்னென்ன யோனியுமாய் பிறந்தாய் இமையோர் தலைவா மெய்நின்னு கேட்டருளாய் ಅಡಿಯೇನ್ செய்யும் ವಿಣ್ಣಪ್ಪವೇ ಎಂಬುದಾಗಿ ಹೇಳ್ತಾರೆ. ಇನ್ನು ನಾನು ಈ ಭೂಮಿ ಮೇಲೆ ಇರಲಾರೆ. ಇನ್ನು ಪೊಯ್ನಿನ್ನ ಜ್ಞಾನവും ಪೊಲ್ಲ ಅಳುಕುಡಂಬುಂ, ಈ ಲೋಕ ಬರೀ ನಮಗೆ ಪರಮಾತ್ಮನಿಗೆ ವಿರುದ್ಧವಾದ ಜ್ಞಾನವನ್ನು ಪ್ರಚೋದನೆ ಮಾಡ್ತಕ್ಕಂತಹ ಈ ಲೋಕ. ಅದೇ ರೀತಿ ಅಳುಕುಡಂಬು, ರಜಸ್ತಮೋ ಗುಣಗಳಿಂದ ಮಿಶ್ರಿತವಾದಂತಹ ಪ್ರಾಕೃತಿಕವಾದ ಈ ಶರೀರ, ಇದನ್ನು ಇಟ್ಟುಕೊಂಡು ಇನ್ನು ನಾನು ಇಲ್ಲಿ ಇರಲಾರೆ ಅಂತ ಬಾಯಿ ತೆಗೆದಾಗಲೇ ಹೇಳಿದ್ರು. ಆದರೆ ಪರಮಾತ್ಮ ಅವರನ್ನು ಸ್ವೀಕಾರ ಮಾಡಿದನ. ತಿರುವಿರುತ್ತಮಾಯಿತು, ತಿರುವಾಶ್ಚರ್ಯಮಾಯಿತು, ಪೆರಿಯ ತಿರುವಂದಾದಿಯಾಗಿ ತಿರುವಾಯ್ಮೊഴി 1102 ಪಾಶುರ ಹೇಳುವವರೆಗೂ ಸ್ವಾಮಿ ನಮ್ಮಾಳ್ವಾರರನ್ನು ಪರಮಾತ್ಮ ಅಂಗೀಕಾರ ಮಾಡಲೇ ಇಲ್ಲ. ಕಾರಣ ಅವರ ಅವತಾರವೇ ಲೋಕೋದ್ಧಾರಕ್ಕಾಗಿ. ಅವರು ಬಾಯಿ ತೆಗೆದ ತಕ್ಷಣ ನನ್ನ ಕರೆದುಕೊಂಡು ಬಿಟ್ಟರೆ ಅವರನ್ನು ಪರಮಾತ್ಮ ಈ ಲೋಕಕ್ಕೆ ಕಳಿಸಿದ ಉದ್ದೇಶವಾದರೂ ಏನಲ್ಲವ. ಆ ರೀತಿ ಇಲ್ಲಿ ಆಂಡಾಳ್ಗೋಟಿಗೆ ಪರಮಾತ್ಮನನ್ನು ಪಡೆಯುವುದರಲ್ಲಿ ತೀವ್ರವಾದ ತ್ವರೆ ಇದ್ದರೂ ಕೂಡ ಕೃಷ್ಣ ಪರಮಾತ್ಮ ಅಂಗೀಕಾರ ಮಾಡಲಾರ. ಕಾರಣ ಅವರಿನ್ನು ವಿರಹಾವಸ್ಥೆಯಲ್ಲಿ ಪಾಶಗಳನ್ನು ಗಾನ ಮಾಡಬೇಕು. ಲೋಕರವರಿಗೆ ಮಾರ್ಗದರ್ಶನವನ್ನು ಅವರುಗಳು ಮಾಡಬೇಕು. ಅವರ ಪಾಶರಗಳಿಂದ ಎಂತಹ ನಾಸ್ತಿಕರು ಕೂಡ ಆಸ್ತಿಕರಾಗಿ ಪರಮಾತ್ಮನ ಚರಣಾರವಿಂದಗಳಲ್ಲಿ ಸಮರ್ಪಿತರಾಗಬೇಕು ಎಂಬುದೇ ಆಂಡಾಳಳ ಅವತಾರದ ಉದ್ದೇಶವಲ್ಲವ. ಆದ್ದರಿಂದ ಇವರುಗಳು ತ್ವರೆಯಿಂದ ಕೂಡಿದ್ದಾರೆ. ಉಪೇಯ ತ್ವರೆ, ಪುರುಷಾರ್ಥ ತ್ವರೆ ಹೊರಗೆ ಇರುವವರಿಗೆ, ಸಾಧನ ನಿಷ್ಠೆ, ಉಪಾಯ ದೃಢ ಅಧ್ಯವಸಾಯ ಒಳಗೆ ಇರುವವರಿಗೆ. ಇದು ಎರಡೂ ಕೂಡ ಒಬ್ಬ ಶರಣಾಗತನಿಗೆ ಬೇಕು. ಅದೇ ದ್ವಯಮಂತ್ರಾರ್ಥ. ದ್ವಯದ ಶ್ರೀಮನ್ನಾರಾಯಣ ಚರಣವು ಶರಣಂ ಪ್ರಪದ್ಯೆ ಎಂಬುದನ್ನು ನಿರೂಪಣೆ ಮಾಡುವವರು ಒಳಗೆ ಮಲಗಿರುವವರು, ಶ್ರೀಮದೇ ನಾರಾಯಣಾಯ ನಮಃ ಎಂಬುದನ್ನು ನಿರೂಪಣೆ ಮಾಡುವವರು ಹೊರಗೆ ಇರುವವರು. ಇದು ಪೂರ್ತಿ 4000 ದಿವ್ಯ ಪ್ರಬಂಧವೇ ಈ ತಿರುಮಂತ್ರ ದ್ವಯಗಳ ವಿವರಣೆ ಎಂದ್ಬಿಟ್ರು. ಅದರಲ್ಲೂ ತಿರುವಾಯ್ಮೊழிಯಂತೂ ತಿರುವಾಯ್ಮೊಳಿ ದೀರ್ಘ ಶರಣಾಗತಿ ಎಂಬುದು ಸಾರ ಸಂಗ್ರಹತ್ತಿಲೆ ಎಂಬುದಾಗಿ ಪ್ರಲೋಕಾಚಾರ್ಯ ತೋರಿಸ್ತಾರೆ. ಆ ರೀತಿ ಆ ತಿರುವಾಯ್ಮೊಳಿಯನ್ನು ಅಷ್ಟಾಕ್ಷರ ಮಂತ್ರದ ವಿವರಣೆಯಾಗಿ, ದ್ವಯಮಂತ್ರದ ವಿವರಣೆಯಾಗಲ್ಲ, ಅದಕ್ಕೆಲ್ಲ ವ್ಯಾಖ್ಯಾನಗಳಿದೆ. ಹಾಗೆ ತಿರುಪ್ಪಾವೈಗೂ ಇದೆ. ತಿರುಪ್ಪಾವೈಗೂ ಕೂಡ ಅಷ್ಟಾಕ್ಷರ ಮಹಾಮಂತ್ರದ ಯಾವ ಶಬ್ದವನ್ನು ಎಷ್ಟೆಷ್ಟು ಪಾಸ್ತ್ರಗಳು ಹೇಳುತ್ತೆ. ಓಂ ನಮೋ ನಾರಾಯಣಾಯ ಎಂಬುದು ಅಷ್ಟಾಕ್ಷರ ಮಂತ್ರ. ಓಂಕಾರವನ್ನು ಹೇಳುವ ಪಾಸುರ ಯಾವುದು, ನಾರ ಶಬ್ದವನ್ನು ಹೇಳೋದು ಯಾವುದು, ಅಯನ ಶಬ್ದವನ್ನು ಹೇಳೋದು ಯಾವುದು, ಆಯಾ ಶಬ್ದವನ್ನು ಹೇಳೋದು ಯಾವುದು, ಹೀಗೆಲ್ಲ ವ್ಯಾಖ್ಯಾನ ಇದೆ ತಿರುಪ್ಪಾವೈಗೆ. ಇದೇ ಒಂದು ದೊಡ್ಡ ಶಾಸ್ತ್ರ. ಒಂದೊಂದನ್ನು ಅಪೂರ್ವವಾಗಿ ಪೂರ್ವಾಚಾರಗಳು ವ್ಯಾಖ್ಯಾನ ಮಾಡಿದ್ದಾರೆ. ಅದೆಲ್ಲವನ್ನ ಕಾಲಕ್ಷೇಪ ರೀತಿಯಲ್ಲಿ ಕೇಳಬೇಕು. ಆ ಒಂದೊಂದು ಪದಕ್ಕೂ ಕೂಡ ಅಷ್ಟಾಕ್ಷರ ಮಂತ್ರದ ಅನ್ವಯ, ದ್ವಯಮಂತ್ರದ ಅನ್ವಯ ಈ ರೀತಿಯಾಗಲ್ಲ. ತಿರುಪ್ಪಾವೈಗೆ ಆ ಸ್ವಾಪದೇಶ ವ್ಯಾಖ್ಯಾನಗಳನ್ನು ಪೂರ್ವಾಚಾರ್ಯರು ನೀಡಿದ್ದಾರೆ. ಅದರಲ್ಲಿ ಈಗ ಆಂಡಾಳ್ ಹೇಳ್ತಾ ಇರ್ತಕ್ಕಂತಹದ್ದು ಈ 10 ಪಾಶುರಗಳು ಕೂಡ ನಮಃಶಬ್ದಾರ್ಥ ಅಂದ್ಬಿಟ್ರು. ಮೊದಲ 5 ಪಾಶುರಗಳು ಓಂಕಾರ, ಮಧ್ಯದ 10 ಪಾಶುರಗಳು ನಮಃಶಬ್ದಾರ್ಥ, ಅನಂತರ ಬರುವುದಲ್ಲ ನಾರ ಶಬ್ದಾರ್ಥ. ಅದರಲ್ಲಿ ಒಂದು ಮದಗಳಿತ್ತನ್ ಬರುತ್ತಲ್ಲ, ಅದು ಕೂಡ ಶ್ರೀಮನ್ನಾರಾಯಣ ಚರಣವು ಅನ್ನುವಾಗ ಶ್ರೀಮತ್ ಶಬ್ದಾರ್ಥ, ಮುಂದು ಮದಗಳಿತ್ತನಿಂದ 33ವರೆಗೂ ಶ್ರೀಮತ್ ಶಬ್ದಾರ್ಥ, ಮುಂದೆ ಬರುವುದು
ನಾರ ಶಬ್ದ ಅರ್ಥ ಕೊನೆಯ ಪಾಶರಗಳು, ಅಯ್ಯನ ಶಬ್ದ ಅರ್ಥ ಕೊನೆಯ ಸಿದ್ಧಂ ಶಿರಹಾಲೆ ಆಯ ಶಬ್ದಾರ್ಥ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅದು ಹೇಗೆ ಅನ್ನೋದನ್ನೆಲ್ಲ ಅನ್ವಯ ಮಾಡಿ ತೋರಿದ್ದಾರೆ. ಅಪೂರ್ವವಾದ ಒಂದು ದಿವ್ಯಶಾಸ್ತ್ರ ತಿರುಪ್ಪಾವೈ ದಿವ್ಯಶಾಸ್ತ್ರ. ಇದರಲ್ಲಿ ಈಗ ಆಂಡಾಳ್ ಆ ನಮಃ ಎಂದರೆ ನಾಮಮ, ನಾನು ನನಗಾಗಿ ಅಲ್ಲ, ನಾನು ಪರಮಾತ್ಮನಿಗಾಗಿ. ಅಷ್ಟು ಮಾತ್ರವಲ್ಲ, ಭಾಗವತೋತ್ತಮರಿಗಾಗಿ, ಪರಮಾತ್ಮನ ಭಕ್ತರಿಗಾಗಿ ಎಂಬುದೇ ನಮಃಶಬ್ದಾರ್ಥ. ಆ ನಮಃಶಬ್ದಾರ್ಥವನ್ನು ಆಂಡಾಳ್ ಇಲ್ಲಿ 10 ಪಾಶರಗಳಲ್ಲಿ ಅನುಷ್ಠಾನ ಮಾಡಿ ತೋರುತ್ತಿದ್ದಾಳೆ. ಅದರಲ್ಲಿ ಪುಳ್ಳಿನ್ವಾಯ್ ಕಿಂಡಾನೈ ಪೊಲ್ಲಾವರಕ್ಕನೆ ಕೆಳ್ಳಿಕ್ಕಳಿಂದಾನೆ ಎಂಬತಕ್ಕಂತಹ 13ನೆಯ ಪಾಶರದಲ್ಲಿ ಆಂಡಾಳ್ ರಾಮಾವತಾರವನ್ನ ಕೃಷ್ಣಾವತಾರವನ್ನ ಆ ಏಕಪ್ರಕಾರವಾಗಿ ಅನುಭವಿಸಿದಂತಹ ಅದ್ಭುತವಾದ ಪಾಶುರ ಅದು. ಆ 12ನೆಯ ಪಾಶುರದಲ್ಲಿ ಆಂಡಾಳ್ ಮನತ್ತಿಕ್ಕಿನಿಯಾನೈ ಪಾಡ ಎಂದಳಲ್ಲವ. ಆ ಪಕ್ಕದ ಮನೆಯ ನಾಯಕಿ ಗೋಕುಲದಲ್ಲಿ ರಾಮನನ್ನ ಹಾಡುವುದುಂಟ. ಅಯೋಧ್ಯೆಯಲ್ಲಿ ಯಾರಾದರೂ ಕೃಷ್ಣನನ್ನ ಹಾಡಿದ್ರ ಇಲ್ಲಿ ಯಾಕೆ ರಾಮನಾಮ ಸಂಕೀರ್ತನೆ ಅಂತ ಕೇಳಿದಾಗ, ನಿನಗಾಗಿ ಕೃಷ್ಣನನ್ನ ಹಾಡ್ತೀವಿ, ಅವಳಿಗಾಗಿ ರಾಮನನ್ನ ಹಾಡ್ತೇವೆ ಅಂತ ಹೇಳಿ ಆ ಇಬ್ಬರನ್ನೂ ಕೂಡ ಒಟ್ಟಾಗಿ ಕೂಡಿಸಿ ಆಂಡಾಳ್ ರಾಮಾನುಭವ ಕೃಷ್ಣಾನುಭವವನ್ನು ಮಾಡಿದಂತಹ ಅದ್ಭುತವಾದ ಪಾಶುರ ಪುಳ್ಳಿನ್ವಾಯ್ ಕಿಂಡಾನೈ ನೆನ್ನೆಯ ಪಾಶುರ. ಇದಕ್ಕೆ ಕಾರಣ ಅವಳ ತಂದೆಯು ಆಚಾರ್ಯರೂ ಆದಂತಹ ಸ್ವಾಮಿ ಪೆರಿಯಾಳ್ವಾರ್ ಆ ರೀತಿ 10 ಪಾಶುರಗಳನ್ನು ಹಾಡಿದ್ದಾರೆ. ಅಯೋಧ್ಯೆಯರ್ ಕೋಮಾನೈ ಪಾಡಿಪ್ಪರ ಶೀದಮಣಾಳನೈ ಪಾಡಿಪ್ಪರ ರಾಮನಿಗಾಗಿ, ಅನಂತರ ದೇವಕಿ ಸಿಂಗತ್ತೈ ಪಾಡಿಪ್ಪರ ಎಂಬುದಾಗಿ ಕೃಷ್ಣನಿಗಾಗಿ. ಒಂದು ಪಾಶುರ ರಾಮನಿಗೆ, ಒಂದು ಪಾಶುರ ಕೃಷ್ಣನಿಗೆ. ತಂದೆಯು ಆಚಾರ್ಯರು ಆದ ಪೆರಿಯಾಳ್ವಾರ್ ಹಾಡಿದ್ರು, ಅವರ ಮಗಳು ಅವರ ಶಿಷ್ಯೆ ಇವಳು ಹಾಡ್ತಾಳೆ ಪುಳ್ಳಿನ್ವಾಯ್ ಕಿಂಡಾನೈ ಪೊಲ್ಲಾವರಕ್ಕನೆ ಕಿಳ್ಳಿಕ್ಕಳೆಂಡಾನೈ ಎಂಬುದಾಗಿ. ಅದೇ ಮಾರ್ಗದಲ್ಲಿ ರಾಮಕೃಷ್ಣಾನುಭವ, ಇದು ಎರಡೂ ಕೂಡ ಮನುಷ್ಯಾವತಾರಗಳು. ಬಹುಕಾಲ ನಮ್ಮೊಡನೆ ಇದ್ದಂತಹ ಅವತಾರ. ಮಿಕ್ಕಿದ ಅವತಾರಗಳೆಲ್ಲ ಯಾವುದೋ ಒಂದು ಕಾರ್ಯಾರ್ಥವಾಗಿ ಪರಮಾತ್ಮ ಅವತಾರವನ್ನು ಮಾಡ್ತಾನೆ, ಆ ಕಾರ್ಯ ಮುಗಿದ ಮೇಲೆ ಕಣ್ಮರೆಯಾಗಿ ಬಿಟ್ಟ. ಹಾಗಿಲ್ಲದೆ 11,000 ವರ್ಷಗಳು ನಮ್ಮೊಡನೆ ಇದ್ದವನು ರಾಮ. ಹಾಗೆಯೇ 10,400 ವರ್ಷಗಳು ನಮ್ಮೊಡನೆ ಇದ್ದವನು ಕೃಷ್ಣ ಪರಮಾತ್ಮ. ಮನುಷ್ಯಾವತಾರವನ್ನು ಮಾಡಿ ಬಹುದೀರ್ಘ ಕಾಲ ನಮ್ಮೊಡನೆ ಇದ್ದ ಅವತಾರವಾದದ್ದರಿಂದ ರಾಮಕೃಷ್ಣ ಅವತಾರಗಳೊಡನೆ ನಮಗೆ ಬಾಂಧವ್ಯ ಅಧಿಕ. ನಮಗೆ ಆ 2 ಅವತಾರದಲ್ಲಿ ಪ್ರತಿಪತ್ತಿ ಅಧಿಕವಾದದ್ದರಿಂದ ಅದನ್ನು ವಿಶೇಷವಾಗಿ ಗಾನ ಮಾಡ್ತಾರೆ ಆಳ್ವಾರಗಳೆಲ್ಲರೂ ಕೂಡ. ಆಂಡಾಳಳು ಕೂಡ ಅದೇ ರೀತಿ ಗಾನ ಮಾಡಿದಳು. ರಾಮನ ಸದ್ಗುಣಗಳನ್ನು, ರಾಮನ ಸತ್ಯವಾಕ್ಯತ್ವ, ಏಕಪತ್ನಿ ವ್ರತನಾಗಿ ಇರುವಿಕೆ, ಪಿತೃವಾಕ್ಯ ಪರಿಪಾಲನೆ, ರಾಮನ ರಾಜ್ಯ ಪರಿಪಾಲನೆ ಇತ್ಯಾದಿ ಎಲ್ಲ ರಾಮನ ಗುಣಗಳಾದರೆ ಸುಳ್ಳನ್ನೇ ಹೇಳುವುದು, ಗೋಪಿಕೆಯರಿಗೆ ವಂಚನೆ ಮಾಡುವುದು, ನವನೀತ ಚೌರ್ಯ ಮಾಡುವುದು, ತಾಯಿಯ ಕೈಯಲ್ಲಿ ಕಟ್ಟಿಸಿ ಹೊಡೆಸಿಕೊಳ್ಳುವುದು, ತುಂಟಾಟಗಳನ್ನು ಮಾಡುವುದು, ಇದೆಲ್ಲವೂ ಕೂಡ ಕೃಷ್ಣಾವತಾರದ ವಿಶೇಷವಲ್ಲವ. ಇವನು ಪೊಯ್ನಂಬಿ, ಅವನ್ಯಾರು ಮೇಯ್ನಂಬಿ ಅಂದ್ಬಿಟ್ರು. ಸತ್ಯಕ್ಕಾಗೇ ಇದ್ದವನು ಶ್ರೀರಾಮಚಂದ್ರ. ಒಬ್ಬಳೇ ಪತ್ನಿ, ಇವನಿಗೋ ಊರು ತುಂಬ ಪತ್ನಿಯರು. ಅವನೋ ಎಂದೂ ಸುಳ್ಳನ್ನಾಡಿದವನಲ್ಲ. ಇವನು ಯಾವತ್ತೂ ಸತ್ಯವನ್ನು ಹೇಳಿದೆ ಎಂಬುದಾಗಿ ಚಿಂತನೆ ಮಾಡಬೇಕಾದವನು. ಈ ರೀತಿಯಾಗಿ ಆ ರಾಮಕೃಷ್ಣರ ಅನುಭವಗಳನ್ನು ಆಂಡಾಳ್ ಅಪರೂಪವಾಗಿ ನಿರೂಪಣೆ ಮಾಡಿದಳಲ್ಲವ. ಈ ಕೃಷ್ಣನ ಮೇಲೆ ಅವಳಿಗೆಲ್ಲ ಯಾತಕ್ಕೆ ಕೋಪ ಅಂತ ಕೇಳಿದ್ರು. ಈ ಕೃಷ್ಣ ಪರಮಾತ್ಮ ಇವಳಿಗೆ ಹೇಳ್ತಾನಂತೆ, ಸರಿಯಾಗಿ ಸಾಯಂಕಾಲ 6 ಗಂಟೆಗೆ ನಿನ್ನ ಮನೆ ಬಾಗಿಲಿಗೆ ಬಂದ್ಬಿಡ್ತೀನಿ ನೋಡು, ನೀನೇ ನನ್ನ ಪ್ರಾಣಪ್ರಿಯೆ, ನೀನೇ ಚಿನ್ನಾರನ್ನ ಬಂಗಾರ, ನೀನೇ ನನ್ನ ಉಸಿರು ಅಂತೆಲ್ಲ ಹೇಳಿ ಪಾಪ ಇದ್ಯಾವುದೋ ಒಂದು ಗೋಪಿಕೆಗೆ ಹೇಳ್ಬಿಟ್ಟು ಹೋಗ್ಬಿಡ್ತಾನೆ. ಪಾಪ ಇದು ಅಲಂಕಾರ ಎಲ್ಲ ಮಾಡಿಕೊಂಡು ಮನೆಯನ್ನೆಲ್ಲ ಅಲಂಕಾರ ಮಾಡಿಕೊಂಡು ಕೃಷ್ಣನಿಗಾಗಿ ಕಾಯ್ತಾ ನಿಂತಿರುತ್ತೆ. ಆದರೆ 6 ಆಯಿತು, 7 ಆಯಿತು, 8 ಆಯಿತು, 10 ಆಯಿತು, ಕೃಷ್ಣ ಪರಮಾತ್ಮನ ಸುಳಿವೇ ಇಲ್ಲ. ಈ ಗೊಲ್ಲಬಾಲಿಕೆ ತನ್ನ ಮನೆಯ ಆ ಉಪ್ಪರಿಗೆಯಲ್ಲಿ ನಿಂತುಕೊಂಡು ಕೃಷ್ಣ ಬರ್ತಾನ ಅಂತ ಕಾಯ್ತಾ ಇರುತ್ತೆ. ಆಗ ಆ ಕೃಷ್ಣ ಏನು ಮಾಡ್ತಾನೆ, ಅವಳ ಮನೆ ಬಾಗಿಲಿನಲ್ಲಿ ಮುಂದೆಯೇ ಅದೇ ಮಾರ್ಗವಾಗಿ ಮತ್ತೊಬ್ಬಳ ಜೊತೆ ಹೋಗ್ತಾ ಇರ್ತಾನಂತೆ. ಅದನ್ನು ಇವಳು ನೋಡ್ತಾಳೆ. ಅವಳ ಜೊತೆಯಲ್ಲಿ ಹೋದಾಗ ಇವಳ ಮನೆ ಬಾಗಿಲಿಗೆ ಬಂದಾಗ ಏನು ಮಾಡ್ತಾನ ಅವನು, ಪೊನ್ನೊತ್ತವಾಡೈ ಕುಕ್ಕೂಡಲಿಟ್ಟೆ ಪೋಹಿನ್ನ ಪೋದು ನಾನು ಕಂಡೇ ನಿನ್ನೇನ್
ಇವಳು ಮನೆ ಬಾಗಿಲಿಗೆ ಬಂದಾಗ ಹೊದ್ಕೊಂಡಿರೋ ಉತ್ತರಿಯ ತೆಗೆದುಕೊಂಡು ಈಗ ಮುಖ ಮುಚ್ಕೋತಾನಂತೆ. ಆ ಮನೆ ಇವಳ ಮನೆ ಬಾಗಿಲಲ್ಲೇ ಹೋಗಿ ಆ ಮೂಲೆಯಲ್ಲಿ ನಿಂತುಕೊಂಡು ಕಣ್ಣುತ್ತವಳೆ ನೀ ಕಣ್ಣಾಲಿಟ್ಟು ಅವಳ ಮುಖವನ್ನು ಕೈಯಲ್ಲಿ ಹಿಡಿದುಕೊಂಡು ಅವಳ ಕಣ್ಣಲ್ಲಿ ಕಣ್ಣನ್ನು ಇಟ್ಟು ಹೋಗ್ಬಿಟ್ಟು ಬರ್ತೀಯಾ ಅಂತೆಲ್ಲ ಹೇಳಿ ಕೈ ಬಿಳಿಕ್ಕಿನ್ನದು ಕಂಡೇ ನಿನ್ನೇನು ಅವಳಿಗೆ ಟಾಟಾ ಎಲ್ಲ ಮಾಡಿ ನೇರಾಗಿ ಇವಳು ಮನೆಗೆ ಬರ್ತಾನೆ. ಇವನು ಇದನ್ನೆಲ್ಲ ಮಾಡೋದನ್ನು ಇವಳು ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದಾಳೆ. ಅವನು ಬಂದ ಕೂಡಲೇ ಇವಳೇನು ಹೇಳ್ತಾಳೆ, ಇನ್ನು ಮಂಗೆ ನಡ ನಂಬಿನಿಯೇ, ಇಲ್ಲಿ ಯಾಕೆ ಬಂದೆ, ಹೋಗು ಅಲ್ಲಿಗೆ ಎಂಬುದಾಗಿ ಹೇಳ್ತಾಳೆ. ಬಾಗಲನ್ನು ಹಾಕ್ತಾಳೆ. ಆದರೆ ಅವನು ಹೋಗ್ತಾನ? ಇವಳು ಕೈಕಾಲಿಗೆ ಬಿದ್ದಾದರೂ ಇವಳನ್ನು ಒಲಿಸಿಕೊಳ್ಳುವವನು. ಆದ್ದರಿಂದಲೇ ಅವನನ್ನು ಗೋಪಿಕೆಯರು ಮಾಯನೈ ಅಂತಾರೆ. ಎಂಥ ಮಾಯನಿವನು! ಎಷ್ಟು ಕೋಪ ಬಂದಿರುತ್ತೆ ಅವನ ಮೇಲೆ. ಏನೋ ಮಾಡಿ ಆ ಕೋಪ ಎಲ್ಲ ಹೋಗಿಸ್ಬಿಟ್ಟು ಅವನ ಮೇಲೆ ಪ್ರೇಮ ಬರೋ ಹಾಗೆ ಮಾಡಿಬಿಡ್ತಾನಲ್ಲ, ಮಾಯನೈ ಎಂಬುದಾಗಿ ಗೋಪಿಕೆಯರು ಅವನಿಗೊಂದು ನಾಮಕರಣ ಮಾಡಿದ್ದಾರಲ್ಲವ. ಈ ರೀತಿ ಅವನಿಗೆ ಬಂದಾಗ ಇವಳಿಗೆ ಅಪೂರ್ವವಾದ ದುಃಖ, ಕೋಪ ಎಲ್ಲ, ಪ್ರಣಯ ರೋಷ ಎಲ್ಲ ನಡೆಯುತ್ತೆ. ಆಗ ಇವನು ಅವಳು ಕಣ್ಣೀರನ್ನು ಒರೆಸ್ತಾನಂತೆ. ನಿನ್ನನ್ನು ಬಿಟ್ಟು ಹೋಗ್ತೀನಾ, ಅದು ಸತ್ಯವಾಗಲೂ ನಾನಲ್ಲ ಎಂಬುದಾಗಿ ಆಣೆ ಪ್ರಮಾಣಗಳನ್ನೆಲ್ಲ ಮಾಡಿ ಇವಳ ಕಣ್ಣೀರನ್ನು ಒರೆಸ್ತಾನಂತೆ. ಕಣ್ಣೀರು ಒರೆಸಿದ ಮೇಲೆ ಇವಳು ಇನ್ನಷ್ಟು ಜಾಸ್ತಿ ಅಳ್ತಾಳಂತೆ. ಕಾರಣ ಏನು ಅಂತ ಕೇಳಿದ್ರು. ಇವಳು ಒರೆಸಿದ ಕಣ್ಣೀರು ಇದೆಯಲ್ಲ, ಬಟ್ಟೆ, ಅದೀಗ ಹೋದ್ಲಲ್ಲ ಅವಳು ಸೆರಗು. ಆ ಸೆರಗನ್ನೇ ಈಗೆಲ್ಲ ಮಾಡ್ತಾನಲ್ಲವ ಇವನು. ಒಂದ ಎರಡ ಇವನು ಮಾಡೋದು. பொன்னொத்தவாடை கொக்கூடலிட்டு போகின்ற போது நான் ಕಂಡೇ ನಿನ್ನೆ ಎತ್ತಕ್ಕವಳೆ ಬಿಟ್ಟು ನೀ ಇಂಗು ಬಂದಾಯ್ ಇನ್ನು ಮಂಗೆ ನಡ ನಂಬಿನಿಯೇ ಅಂತಾರೆ ಕುಲಶೇಖರ ಇವಾರ್ ತಮ್ಮ ಪೆರುಮಾಳ್ ತಿರುಮಳಿಯಲ್ಲಿ. ಇಂಥ ದುರ್ಬುದ್ಧಿ ಎಲ್ಲ ಇವನಿಗೆ ಯಾಕೆ ಬಂತು? ನೆಟ್ಟಿಗೆ ಇರ್ಬೇಕು ತಾನೆ. ಯಾರನ್ನ ಪ್ರೀತಿಸ್ತಾನೋ ಅವಳ ಜೊತೆ ಇರಬೇಕು. ಪಾಪ ಇನ್ನೊಂದು ಹುಡುಗಿಗೆ ಹೇಳ್ಬಿಟ್ಟಿರ್ತಾನೆ. ಪಾಪ ಅದೆಲ್ಲೋ ಗೋವರ್ಧನ ತಪ್ಪಲಲ್ಲಿ ಕಾಯ್ತಾ ಕೂತಿರುತ್ತೆ ರಾತ್ರಿ ಎಲ್ಲ. ಜೊತೆನಲ್ಲಿ ಒಬ್ಬ ದೂತಿನ ಬೇರೆ ಕರ್ಕೊಂಬಂದಿದ್ದಾಳಂತೆ. ಈ ಕೃಷ್ಣ ಬರ್ತಾನೆ ಬರ್ತಾನೆ ಅಂತ ಕಾದು ಕಾದು ಬರಲೇ ಇಲ್ಲ. ಕೊನೆಗೆ ತನ್ನ ದೂತಿಯನ್ನು ಕಳಿಸ್ತಾಳಂತೆ. ಅವನು ಎಲ್ಲಿದ್ದಾನೆ ನೋಡಿ ಹುಡ್ಕೊಂಡು ಬಾ ಅಂತ. ಎಷ್ಟೊತ್ತಾದರೂ ದೂತಿನೂ ಬರಲಿಲ್ವಂತೆ. ಇವಳ ದಾಸಿ ಇದ್ದಾಳಲ್ಲ ಅವಳು ಬರಲಿಲ್ವಂತೆ. ಎಲ್ಲೋದ್ಲು ನನ್ನ ದಾಸಿ ಎಂಬುದಾಗಿ ಅವಳನ್ನು ಹುಡುಕಿಕೊಂಡು ಹೋದಾಗ ಈ ಕಳ್ಳ ಆ ದಾಸಿ ಜೊತೆನೆಲ್ಲ ಸರಸಾಡ್ತಾ ಕೂತಿದ್ದಾನು. ಏನು ಅನ್ಯಾಯ ಇದು! ಹೀಗೆಲ್ಲ ಮಾಡೋದುಂಟ? ಇಂಥ ದುರ್ಬುದ್ಧಿ ನಿನಗೆ ಯಾಕೆ ಬಂತು ಗೊತ್ತಾ? ನೆಟ್ಟಿಗೆ ತಾಯಿ ಹಾಲು ಕುಡ್ದಿದ್ರೆ ಬುದ್ಧಿ ನೆಟ್ಟಿಗಿರ್ತಿತ್ತು. ಹೋಗಿ ಹೋಗಿ ಪೂತನೇ ಹಾಲು ಕುಡ್ದೆ ನೋಡು, ನಿನ್ನ ಬುದ್ಧಿ ಕೆಟ್ಟು ಹೋಯ್ತು ಎಂಬುದಾಗಿ ಬೈತಾರೆ. ತವಳ್ದು ತಳರ್ನಡೆಯಿಟ್ಟು ಪೇಯಿ ಮೊಲೆ ಉಂಡ ಪಿತ್ತನೆ ಎಂದ್ರೆ ಪಿರರ್ ಏಷ ನಿನ್ನಾಯ್ ಎಂಬುದಾಗಿ ತಾಯಿ ಮೊಲೆ ಪಾಲಿಲ್ಲ ಮುದಿರೆಕ್ಕ, ನಿನ್ನ ಯಶೋದೆಯ ಸ್ತನಗಳಲ್ಲಿ ಅಮೃತದಂತೆ ಹಾಲಿತ್ತು, ನೀನೇನು ಮಾಡಿದೆ? ತವಳ್ದು ತಳರ್ನಡೆಯಿಟ್ಟು ಚಂದ್ರೆ ಪೇಯಿ ಮುಲೈ ಉಂಡ ಪಿತ್ತನೆ, ಹೋಗಿ ಹೋಗಿ ಆ ಭೂತದ ವಕ್ಷಸ್ಥಳದಲ್ಲಿರೋ ಹಾಲು ಕುಡ್ದೆ ನೋಡು, ನಿನ್ನ ಬುದ್ಧಿ ಕೆಟ್ಟು ಹೋಯ್ತು ಎಂಬುದಾಗಿ ಹೇಳಿ, ಯಾನ್ ಬಿಡವಂದಯಂತೂದಿಯೋಡೆ ನೀ ಮಿಹುಬೋ ಹತ್ತೆ ನನ್ಗೂ ಹಂದಾಯ್ ಇದುவும் ಉನ್ ಕೋರಂಬು ಕೆರ್ಕು ಮನ್ನೆ, ಇಂಥದ ನಿನ್ನ ಬುದ್ಧಿ ಎಂಬುದಾಗಿ ಊರವರೆಲ್ಲ ಬೈತಾರೆ. ಕೃಷ್ಣ ಹಾಳಾಗೋಗ್ಲಿ ಅಂತ ನೆಟ್ಗೆ ಮುರಿತಾಳಂತೆ ಒಬ್ಬೊಬ್ಬಳು ಗೋಪಿನೂ ಕೂಡ. ಅದೇನೋ ಅವನ ಮೇಲೆ ಅಷ್ಟಾದರೂ ಅವನ ಮೇಲೆ ಆಸೆ ಹೋಗಲ್ಲ. ಇದು ಎಂಥ ಆ ಕೃಷ್ಣನ ಮೇಲಿನ ಪ್ರೇಮ, ಏನು ಪ್ರಣಯ ರೋಷ! ಈ ರೀತಿ ಆ ರಾಮನೋ ಇದ್ದವಳು ಒಬ್ಳು ಪತ್ನಿ. ಅವಳಿಲ್ಲದೆ ಹೋದಾಗ ಕೂಡ ಇನ್ನೊಬ್ಬಳನ್ನ ಕಣ್ಣೆತ್ತಿ ನೋಡದೆ, ಅವಳಿಗಾಗಿ ನಿದ್ರೆ ಮಾಡದೆ, ಊಟ ಮಾಡದೆ, ಅವಳಿಗಾಗಿ ಸೇತುವೆಯನ್ನು ಕಟ್ಟಿ ಅಲ್ಲಿ ಹೋಗಿ ರಾವಣ ನಿರಸನ ಮಾಡಿ ಕರೆದುಕೊಂಡು ಬಂದು ಏನೆಲ್ಲ ಪಾಡುಪಟ್ಟ ಪತಿ ಅಂದರೆ ಅವನಾಗಿರಬೇಕಲ್ವ. ಒಂದೇ ಒಂದು ಸುಳ್ಳು ಹೇಳ್ತಾನ ಜೀವಮಾನದಲ್ಲಿ. ರಾಮ ಒಂದು ಸುಳ್ಳು ಹೇಳಿದಾನ. ರಾಮ ಪ್ರತಿಜ್ಞೆ ಮಾಡ್ತಾನೆ, ರಾಮೋ ದ್ವಿರ್ನಾಭಿಭಾಷತೆ. ರಾಮನಿಗೆ ವನವಾಸ ಎಂಬುದಾಗಿ ವಿಧಿಸಿದಾಗ ರಾಮ ಆ ತಾಯಿಯ ಬಳಿಗೆ ಹೋಗಿ ಕೌಸಲ್ಯಾದೇವಿಗೆ ಪಾದಾಭಿವಂದನವನ್ನು ಮಾಡಿ ಆ ವನವಾಸಕ್ಕೆ ಹೊರಡ್ತೀನಿ ಅಂತ ಹೇಳಿದಾಗ ಕೈಕೇಯಿ ಅವಸರ ಪಡಿಸ್ತಾಳೆ. ಹೊರಡು 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 ವೇಳೆಯಾಯಿತು ಎಂಬುದಾಗಿ. ಆಗ ರಾಮ ಹೇಳ್ತಾನೆ, ಅಮ್ಮ, ಯಾವ ಕಾರಣಕ್ಕೂ ನಾನಿಲ್ಲಿ ನಿಲ್ಲುವವನಲ್ಲ. ವಿದ್ಧಿಮಾಂ ಋಷಿಭಿಸ್ತುಲ್ಯಂ, ನನ್ನನ್ನು ಋಷಿಗಳಿಗೆ ಸಮಾನವಾಗಿ ಭಾವಿಸಿಕೋ. ರಾಮೋ ದ್ವಿರ್ನಾಭಿಭಾಷತೆ, ಈ ರಾಮನ ನಾಲಿಗೆಯಲ್ಲಿ ಎರಡು ಮಾತು ಬರುವುದಿಲ್ಲ ತಾಯಿ. ನಾನು ಕಾಡಿಗೆ ಹೋಗ್ತೀನಿ ಅಂತ ಒಪ್ಕೊಂಡಿದ್ದೀನಿ, ನಾನು ಹೋಗ್ತೇನೆ ಎಂಬುದಾಗಿ ಹೇಳ್ತಾನೆ. ಇದೇ ಮಾತನ್ನ ಸುಗ್ರೀವನ ಮುಂದೆ ಹೇಳ್ತಾನೆ.
ವಾಲಿವಧೆ ಮಾಡ್ತೇನೆ ಅಂತ ಹೇಳಿಬಿಟ್ಟು 3 ತಿಂಗಳು ಆ ವಾಲಿವಧೆ ಆದ ನಂತರ ಇವನೆಲ್ಲೋ ಮಾಲ್ಯವಾನ್ ಪರ್ವತ. ಆದರೆ ಆ ವಾಲಿಯನ್ನು ರಾಮ ವಧೆ ಮಾಡ್ತಾನೋ ಇಲ್ವೋ ಅಂತ ಸುಗ್ರೀವನಿಗೆ ಸಂದೇಹ ಬಂದಾಗ ರಾಮ ಏನು ಹೇಳ್ತಾನೆ, ಅನುಕ್ತಂ ನೋಕ್ತ ಪೂರ್ವಂಚ ನ ಚ ವಕ್ಷೇ ಕದಾಚನ ವಾಲಿನಂ ತಂ ವಧಿಷ್ಯಾಮಿ ತವ ಭಾರ್ಯಾಪಹಾರಿಣಂ. ರಾಮನಾಡುವ ಮಾತು ಅನುಕ್ತಂ ನೋಕ್ತ ಪೂರ್ವಂಚ, ಇದುವರೆವಿಗೂ ನಾನು ಸುಳ್ಳು ಹೇಳಿದವನಲ್ಲ. ನಚವಕ್ಷೇ ಕದಾಚನ, ಇನ್ನು ಮುಂದೆಯೂ ಕೂಡ ಸುಳ್ಳನ್ನಾಡುವವನು ನಾನಲ್ಲ ಮಿತ್ರ. ಹೇಳ್ತೇನೆ ಕೇಳು, ನಿನ್ನ ಪತ್ನಿಯನ್ನ ರಾಜ್ಯವನ್ನ ಅಪಹಾರ ಮಾಡಿದ ವಾಲಿಯನ್ನ ನಾನು ನಿಶ್ಚಯವಾಗಿಯೂ ವಧಿಸುತ್ತೇನೆ. ವಾಲಿನಂ ತಂ ವಧಿಷ್ಯಾಮಿ ತವ ಭಾರ್ಯಾಪಹಾರಿಣಂ, ನಿನ್ನ ಪತ್ನಿಯನ್ನ ಅಪಹಾರ ಮಾಡಿದ ವಾಲಿಯನ್ನ ವಧಿಸಿಯೇ ತೀರ್ತೇನೆ ಎಂಬುದಾಗಿ ರಾಮ ನಾನು ಸುಳ್ಳಾಡುವವನೇ ಅಲ್ಲ ಎಂಬುದನ್ನು ರಾಮನೇ ತನ್ನ ಬಾಯಿಯಿಂದ ನುಡಿದನಲ್ಲವಾ. ಒಂದು ಮಾತು ರಾಮ ಸುಳ್ಳಾಡಿದಾನ? ಇದಿದೆ ನೋಡಿ, ಇದಕ್ಕೆ ಸತ್ಯ ಅಂದರೆ ಏನು ಅಂತಲೇ ಗೊತ್ತಿಲ್ವಂತೆ. ಇದು ಎಂಥದ್ದು ಅಂದರು, ಪೊಯ್ನಂಬಿ ಅಂತಾರೆ ಆಳ್ವಾರ್ಗಳಲ್ಲ. ಕೃಷ್ಣನಿಗೊಂದು ಹೆಸರು ಕೊಟ್ಟಿದ್ದಾರೆ, ಏನಿದು, ಇದೊಂದು ಪೊಯ್ನಂಬಿ ಅಂದ್ಬಿಟ್ರೆ ಅದು ಇದು ಅಂತಾರೆ ಕೃಷ್ಣನನ್ನು. ಕಾರಣ ಏನು, ಪ್ರೀತಿಯಿಂದ ಮುದ್ದಾಗಿ ಕರೀತಾರೆ. ಇದು ಪೊಯ್ನಂಬಿ ಅಂದರು. ಎಂಥ ಸುಳ್ಳು ಹೇಳ್ತಾನೆ ಗೊತ್ತಾ, ಹಸಿ ಸುಳ್ಳು ಹೇಳ್ತಾನಂತೆ. ಸುಳ್ಳು ಹೇಳೋದ್ರಲ್ಲೂ ಒಂದು ಸ್ವಲ್ಪನಾದರೂ ಸಮಂಜಸವಾಗಿ ಸುಳ್ಳು ಹೇಳಬೇಕಲ್ವಾ, ಬರೀ ಹಸಿ ಸುಳ್ಳು ಹೇಳ್ತಾನಂತೆ. ಹೇಗೆ ಎಂದರು, ಎಲ್ಲರ ಮನೆಯಲ್ಲೂ ಬೆಣ್ಣೆ ಕದೀತಾರೆ. ಪಾಪ ಅವರೆಲ್ಲ ಎಷ್ಟೆಷ್ಟು ಕಷ್ಟಪಟ್ಟು ಬೆಣ್ಣೆ ಕದೀತಾರೆ. ಏರಾರಿಡೆನೋವ ಎತ್ತನೆಯೋರ್ ಪೋದುಮಾಯ್. ಸಿರಿಯ ಮಂಡಲನಲ್ಲಿ ತಿರುಮಂಗೈ ಆಳ್ವಾರ್ ಸೊಂಟ ಎಲ್ಲ ಬಿದ್ದೋಗುತ್ತಂತೆ ಮೊಸರು ಕಡ್ದು. ಆಗ ಬೆಣ್ಣೆ ತಿರಂಡದನೈ, ಹಾಗೆ ಬಂದ ಆ ಬೆಣ್ಣೆಯನ್ನು ನಾರಾರುರಿಯೇತ್ತಿ ನನ್ಗಮಯ ವೈತ್ತದನೈ, ಇವನ ಕೈಗೆ ಸಿಗಬಾರ್ದು ಅಂತ ಅಷ್ಟೆತ್ತರದಲ್ಲಿ ಇಡ್ತಾರಂತೆ. ಅದು ಯಾವಾಗ ಇವನಿಗೆ ಮಾತ್ರ ಎಟಕ್ ಬಿಡುತ್ತೆ, ಎಲ್ಲಿಟ್ಟರು ಕೂಡ ಎಲ್ಲವನ್ನು ತಿಂತಾನೆ, ಕಳ್ತನ ಮಾಡ್ತಾನೆ. ಈ ರೀತಿಯಾಗಿ ಇವನಿದಾನಲ್ಲ, ಯಾರು ಕಳ್ತನ ಮಾಡ್ತಾ ಇದ್ದಾರೆ ಬೆಣ್ಣೆನೆ ಅಂತ ಯಾರಿಗೂ ಅರ್ಥವಾಗ್ತಾ ಇಲ್ಲ. ಕಷ್ಟಪಟ್ಟು ಬೆಣ್ಣೆ ಕಡಿತೀವಿ, ಕಷ್ಟಪಟ್ಟು ಎಲ್ಲೆಲ್ಲೋ ಬಚ್ಚಿರ್ತೀವಿ, ಆ ಬೆಣ್ಣೆ ಮಾತ್ರ ಖಾಲಿಯಾಗಿ ಹೋಗುತ್ತಲ್ಲ, ಎಲ್ಲಿ ಹೋಯ್ತು ಬೆಣ್ಣೆ ಅಂತ. ಆ ಗೋಕುಲದಲ್ಲಿ ಇರುವ ಎಲ್ಲ ಗೋಪಿಕೆಯರಿಗೆ ಈ ಬೆಣ್ಣೆ ಕಳ್ಳನನ್ನು ಹಿಡಿಬೇಕು ಅನ್ನೋದು ಒಂದು ದೊಡ್ಡ ವಿಷಯ. ಏನು ಮಾಡೋದು ಅಂದರು, ಯಾರು ಕದೀತಾ ಇದ್ದಾರೆ ಬೆಣ್ಣೆನ, ಯಾರು ಕದೀತಾ ಇದ್ದಾರೆ, ಏನು ಮಾಡಿದ್ರು ಇದ್ರ ಸುಳಿಯೇ ಸಿಗ್ತಾ ಇಲ್ವಲ್ಲ ಅಂತ. ಸರಿ, ಕೊನೆಗೆ ಆ ಗೋಕುಲದಲ್ಲಿರೋ ಸ್ತ್ರೀಯರೆಲ್ಲ ಒಂದು ಮೀಟಿಂಗ್ ಮಾಡಿದ್ರಂತೆ, ಲೇಡೀಸ್ ಕ್ಲಬ್ ಮೀಟಿಂಗ್ ಎಟ್ ಗೋಕುಲ. ಎಲ್ಲರೂ ಸೇರಿದ್ರಂತೆ, ಏನು ಮಾಡೋದು ಅಂತ. ಒಂದು ಕೆಲಸ ಮಾಡೋಣ, ಆ ಬೆಣ್ಣೆ ಇಟ್ಟಿದ್ದೀವಲ್ಲ ಮಡಿಕೆ, ಅದಕ್ಕೊಂದು ಕಳ್ಳ ಮುಡ್ಚಿ ಅಂತ, ಅದ್ರ ಬಾಯಿಗೊಂದು ದಾರದಲ್ಲಿ ಹಿಂಗೆ ನೇಯ್ದು ಬಿಟ್ಟು ಅದಕ್ಕೊಂದು ಮುಚ್ಚಲ ಕಟ್ಟೋದು, ಕೊನೆಗೆ ಅದ್ರ ಕುತ್ತಿಗೆಗೆ ಒಂದು ದಾರ ಕಟ್ಟೋದು. ಆಗ ಆ ದಾರದ ಇನ್ನೊಂದು ತುದಿ ತುಂಬ ದೂರಕ್ಕೆ ತೊಗೊಂಡೋಗ್ಬಿಟ್ಟು ಅದಕ್ಕೊಂದು ಗಂಟೆ ಕಟ್ಟಿಟ್ಟಿರೋದು. ಈ ಮಡಕೆ ಒಳಗಡೆ ಯಾರಾದರೂ ಕೈ ಬಿಟ್ಟರೆ ಆ ಗಂಟು ಹಾಕೊಂಡ್ಬಿಡುತ್ತೆ, ಕೈ ಸಿಗಾಕೊಂಡ್ಬಿಡುತ್ತೆ, ಒಳಗಡೆ ಗಂಟೆ ಎಳ್ಕೊಂಡ್ಬಿಡುತ್ತೆ, ಆ ಕಡೆ ಗಂಟೆ ಬಾರಿಸುತ್ತೆ, ಓಡ್ ಬಂದು ಕಳ್ಳನನ್ನು ಹಿಡಿಬೋದು. ಸರಿ, ಎಲ್ಲ ತೀರ್ಮಾನ ಮಾಡಿದ್ರು. ಎಲ್ಲರೂ ಕಳ್ಳ ಮುಡಿಸಿ ಕಳ್ಳ ಗಂಟು ಹಾಕಿದ್ರು ಮಡಕೆನಲ್ಲಿ. ಪಾಪ ಇವನಿಗೆ ಗೊತ್ತಿಲ್ವಂತೆ, ಪಾಪ ಇವನೇನೋ ತಾನು ಭಾಳ ನಿಸ್ಪೃಹ, ಗೋಪಿಕೆಯರೆಲ್ಲ ಮೋಸ ಹೋಗ್ತಾರೆ, ಅವ್ರನ್ನ ಭಾಳ ಈಸಿಯಾಗಿ ಮೋಸಗೊಳಿಸ್ಬೋದು ಅಂತ ಯಥಾಸ್ಥಿತಿ ಬಂದ. ಎಲ್ಲರ ಮನೆ ಒಳಗಡೆನೂ ಮಡಕೆ ಒಳಗಡೆ ಕೈ ಬಿಟ್ಟ, ಕೈ ಸಿಗಾಕೊಂತು, ಗಂಟೆ ಬಾರಿಸ್ತು, ಎಲ್ಲರೂ ಬಂದ್ಬಿಟ್ರು. ಸಿಕ್ಕಿದ್ಯಾ, ನೀನು ತಾನೇ ಕಳ್ಳ, ಇಷ್ಟು ದಿವಸ ನೀನಾ ಕದೀತಾ ಇದ್ದಿದ್ದು, ನಿಮ್ಮ ಮನೆಯಲ್ಲಿ ಹಿಮಾಲಯ ಪರ್ವತದಷ್ಟು ಬೆಣ್ಣೆ ಇಟ್ಟಿದ್ದಾಳೆ ನಿಮ್ಮಮ್ಮ, ಇಲ್ಲಿ ಬಂದಿದೆಯಾ ಕದಿಯೋಕ್ಕೆ ಅಂತ ಎಲ್ಲ ಗೋಪಿಕೆಯರು ಶಿಕ್ಷೆ ಕೊಡಬೇಕು. ಹಾಗೆ ಹೇಳ್ತಾರಂತೆ, ನಿಮ್ಮನೇಲ ಬೆಣ್ಣೆನ ನಾನಾ ಕದಿಯಕ್ಕ, ಎಲ್ಲಿದ್ದೀರಾ ನೀವು? ನಮ್ಮ ಮನೇಲಿ ನಮ್ಮಮ್ಮ ಬೇಕಾದಷ್ಟು ಬೆಣ್ಣೆ ಇಟ್ಟಿದ್ದಾಳೆ, ನಿಮ್ಮೆಲ್ಲರ ಮನೇಲಿರೋಕ್ಕಿಂತ ನಮ್ಮ ಮನೇಲಿ ಹಸು ತುಂಬ ಇದೆ, ತುಂಬ ಹಾಲು ಕೊಡುತ್ತೆ, ತುಂಬ ಮೊಸರಿದೆ, ತುಂಬ ಬೆಣ್ಣೆ ಇದೆ, ನಾನು ಯಾಕೆ ನಿಮ್ಮ ಮನೇಲಿ ಬಂದು ಬೆಣ್ಣೆ ಕದೀಲಿ ಅನ್ನೋದು. ಮತ್ತು ಏನು ಮಾಡ್ತಿದ್ಯಾ ಮಡಕೆ ಒಳಗಡೆ ಕೈ ಇಟ್ಟು ಅಂತ ಕೇಳಿದ್ರಂತೆ. ಓ ಅದಾ, ನಮ್ಮ ಮನೆಯಲ್ಲಿ ಒಂದು ವಾರದಿಂದ ಒಂದು ಕರು ಕಾಣಿಸ್ತಿಲ್ಲ, ಆ ಕರುನ ಎಲ್ಲ ಕಡೆ ಹುಡುಕಿದೆ, ಅದು ಸಿಗಲೇ ಇಲ್ಲ, ಅದೇನಾದರೂ ಈ ಮಡಕೆ ಒಳಗಡೆ ಇದೆಯಾ ಅಂತ ನೋಡ್ತಿದ್ದೀನಿ. ಏಲಾ ಪೊಯ್ಗಳುರೈಪಾನೈ ಹಿಂಗೆ ಪೋದ ಕಂಡೀರೆ. ಮಡಕೆ ಒಳಗಡೆ ಹಸುವಿನ ಕರು ಎಲ್ಲಾದರೂ ಇರುತ್ತಾ? ಹಸಿ ಸುಳ್ಳು ಹೇಳ್ತಾನಲ್ಲ ಇವನು. ಈ ರೀತಿಯಾಗಿ ಸುಳ್ಳನ್ನಾಡುವುದಕ್ಕೆ ಒಂದು ಅವತಾರ ಮಾಡಿದವನು ಕೃಷ್ಣ ಪರಮಾತ್ಮ. ಪರಾಶರ ಭಟ್ಟರು ಹೇಳ್ತಾರಂತೆ, ಕೃಷ್ಣ ಹೇಳೋ ಸುಳ್ಳು ಚೆನ್ನಾಗಿದೆಯಾ, ರಾಮ ಹೇಳೋ ಸತ್ಯ ಚೆನ್ನಾಗಿದೆಯಾ ಅಂದರು. ನಮ್ಮನ್ನು ಯಾವುದು ರಕ್ಷಿಸುತ್ತೆ ಅಂದರು?
கண்ணனுடைய பொய்யும் ರಾಮನುடைய ಮೆಯ್ಯಂ ನಮಕ್ಕೆ ರಕ್ಷಕಂ ಅಂದ್ಬಿಟ್ರು. ಇವನು ಹೇಳೋ ಸುಳ್ಳೇ ನಮಗೆ ರಕ್ಷಕ, ಅವನು ಹೇಳೋ ಸತ್ಯವೇ ನಮಗೆ ರಕ್ಷಕ. ಇವನು ಸುಳ್ಳು ಏನು ಮಧುರವಾಗಿದೆ, ಅವನ ಸತ್ಯ ಎಷ್ಟು ಚೆನ್ನಾಗಿದೆ. ಇದು ಎರಡೂ ಕೂಡ ನಮಗೆ ಅನುಭವಕ್ಕೆ ವಿಷಯ, ಇದು ಎರಡೂ ಕೂಡ ನಮಗೆ ರಕ್ಷಕ ಅಂತಾರೆ. ಆ ಪರಮಾತ್ಮನ ಲೀಲೆಯನ್ನು ಕೊಂಡಾಡ್ತಾರೆ. ಕಳ್ಳ ಅಂದರೆ ಇವನು. ಕೃಷ್ಣನನ್ನು ನೀವು ಏನಂತ ಕೊಂಡಾಡ್ತೀರಾ? ಕೃಷ್ಣ ಭಜನೆಯನ್ನು ಮಾಡಬೇಕು. ಏನು ಭಜನೆ ಮಾಡ್ತೀರಾ? ಜಾರ ಚೋರ ಶಿಖಾಮಣೆ, ಚೋರ ಜಾರ ಶಿಖಾಮಣೆ, ಇದನ್ನೇ ಹೇಳಬೇಕು. ಇನ್ನೇನು ಹೇಳಿ ಕೃಷ್ಣನನ್ನು ಕೊಂಡಾಡ್ತೀರಾ? ಗೋಪಿಕೆಯರ ವಸ್ತ್ರವನ್ನು ಅಪಹಾರ ಮಾಡಿದವನು, ಬೆಣ್ಣೆಯನ್ನು ಕದ್ದವನು. ಕೃಷ್ಣನ ಅಷ್ಟೋತ್ತರ ತೆಗೆದು ನೋಡಿ, ಬರೀ ಇಂಥದೇ ನಾಮಗಳು. ದುರ್ಯೋಧನ ಕುಲ ಅಂತಕಾಯ ನಮಃ, ದುರ್ಯೋಧನ ಕುಲವನ್ನು ನಾಶ ಮಾಡಿದವನಿಗೆ ನಮಸ್ಕಾರ. ಇದೊಂದು ಹೆಸರೇನ್ರಿ? ಇದೊಂದು ಅಷ್ಟೋತ್ತರದಲ್ಲಿ ಒಂದು ನಾಮವ. ಇಂಥ ಹೆಸರುಗಳು ಅವನಿಗೆ. ಕೃಷ್ಣ ಅಷ್ಟೋತ್ತರ ತೆಗೆದು ನೋಡಿ, ಗೋಪಿ ವಸ್ತ್ರಾಪಹಾರಕಾಯ ನಮಃ, ನವನೀತ ಚೋರಾಯ ನಮಃ, ದುರ್ಯೋಧನ ಕುಲ. ಒಂದಾದರೂ ಒಳ್ಳೆ ಹೆಸರಿದೆಯಾ? ಇದೇ ಅವನ ಅಷ್ಟೋತ್ತರ. ರಾಮನ ಅಷ್ಟೋತ್ತರ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಅವನನ್ನು ಕೊಂಡಾಡ್ತೀವಿ ನಾವು. ರಘುವೀರಾಯ ನಮಃ, ದಶರಥಾತ್ಮಜಾಯ ನಮಃ, ಸೀತಾಪತಯೇ ನಮಃ, ಸತ್ಯವಾಕ್ಯಾಯ ನಮಃ, ವೀರಘನಾಯ ನಮಃ. ರಾಮನ ಅಷ್ಟೋತ್ತರ ಎಷ್ಟು ಚೆನ್ನಾಗಿದೆ. ಇದೇನಿದು? ಇದೊಂದು ಹೆಸರ? ಇದೊಂದು ಅಷ್ಟೋತ್ತರವ ಅನ್ನಬೇಕು. ಆ ರೀತಿಯಾಗಿ ಕೃಷ್ಣನನ್ನು ಕೊಂಡಾಡಬೇಕು ಅಂದರೆ ಅವನ ಚೌರ್ಯವನ್ನು ಹೇಳಬೇಕು, ಅವನು ಹೇಳಿದ ಸುಳ್ಳನ್ನು ಹೇಳಬೇಕು, ಅವನು ಮಾಡಿದ ಸ್ತ್ರೀಯರ ವಸ್ತ್ರಾಪಹರಣವನ್ನು ಹೇಳಬೇಕು, ನವನೀತ ಚೌರ್ಯವನ್ನು ಹೇಳಬೇಕು. ಇನ್ನೇನು ಹೇಳ್ತೀರಾ? ಕೃಷ್ಣನನ್ನೇ ಹೇಳಬೇಕು ಅಂದರೆ ಕಳ್ಳ ಕೃಷ್ಣ ಅಂತಲೇ ಕೊಂಡಾಡಬೇಕು. ಅವನಿಗೆ ಬೇಕಾಗಿರೋದು ಅದೇನೆ. ಅವನಿಗೆ ಹಾಗೆ ಕರೆಸ್ಕೊಳ್ಳೋದ್ರಲ್ಲೇ ಅವನಿಗೆ ಇಷ್ಟ. ಅವನನ್ನು ನೀವೇನಾದರೂ ಒಳ್ಳೆಯ ಹೆಸರಿಂದ ಕರೆದ್ರೆ ಅವನು ಕೋಪ ಬಂದ್ಬಿಡುತ್ತೆ. ಕರವೆಗಳ ಪಿಂಚಂದ್ರ ಪಾಶದಲ್ಲಿ ಇದನ್ನು ಹೇಳ್ತಾಳೆ ಆಂಡಾಳು. ನೀವೇನಾದರೂ ಕೃಷ್ಣನಿಗೆ ಮರ್ಯಾದೆ ಕೊಟ್ಟು ನಾರಾಯಣ ಗೋವಿಂದ ಅಂದ್ಬಿಟ್ರೆ ಅವನು ಕೋಪ ಬಂದ್ಬಿಡುತ್ತೆ. ಅವನನ್ನು ಕಳ್ಳ, ಗೋಪಿ ವಸ್ತ್ರಾಪಹಾರಕ ಇದನ್ನು ಕರೆದ್ರೇ ಅವನಿಗೆ ಆನಂದ ಬಂತೆ. ಎಲ್ಲವನ್ನ ಅಪಹಾರ ಮಾಡುವವನು ಇವನು. ಆದರೆ ಇವನು ಏನೇನು ಕದ್ದ ಅಂತ ಕೇಳಿದ್ರು. ದಧಿಚೋರಂ ಘೃತಚೋರಂ ಗೋಪವಧೂಟಿ ದುಕೂಲಚೋರಂ. ದಧಿಚೋರಂ ಮೊಸರನ್ನ ಕಳ್ಳತನ ಮಾಡ್ತಾನೆ. ಘೃತಚೋರಂ ತುಪ್ಪವನ್ನು ಕಾಯಿಸಿಟ್ಟಿದ ತಕ್ಷಣ ತುಪ್ಪ ಇಲ್ವೇ ಇಲ್ಲ, ತಿಂದುಬಿಡ್ತಾನೆ. ಅದರ ಜೊತೆಗೆ ದಧಿಚೋರಂ ಘೃತಚೋರಂ ಗೋಪವಧೂಟಿ ದುಕೂಲಚೋರಂ ಹಯ್ಯಂಗವೀನ ಚೋರಂ. ಆಗ ತಾನೇ ತೆಗೆದಂತಹ ಹೊಸದಾಗಿ ಬಂದ ಬೆಣ್ಣೆಯನ್ನು ಕದೀತಾನೆ. ಮೊಸರು, ತುಪ್ಪ, ಬೆಣ್ಣೆ, ಹಾಲು ಇದೆಲ್ಲವನ್ನ ಹಾಲು ಮನೆಗೆ ಬರೋಲ್ಲ, ಕೆಸಲಿಗೆ ಬಾಯಿಟ್ಟು ಕುಡಿದ್ಬಿಡ್ತಾನೆ. ಈ ರೀತಿಯಾಗಲ್ಲವಾ ಇವನು ಕಳ್ಳತನ ಮಾಡ್ತಾನೆ. ಆದರೆ ಏನೋ ಹಾಲು ಮೊಸರು ಬೆಣ್ಣೆ ಹೋಗ್ಲಿ, ಕಳ್ಳತನ ಮಾಡ್ಕೊಂಡು ಹೋಗ್ಲಿ ಅಂದರೆ ಹೆಣ್ಮಕ್ಳು ವಸ್ತ್ರ ಕದಿಯೋದ? ಇದೇನು ಅನ್ಯಾಯ? ಗೋಪವಧೂಟಿ ದುಕೂಲ ಚೋರಂ. ಗೋಪಿಕಾ ಸ್ತ್ರೀಯರ ದುಕೂಲ ವಸ್ತ್ರವನ್ನು ಕಳ್ಳತನ ಮಾಡ್ತಲ್ಲ, ಇದೆಲ್ಲ ಅನ್ಯಾಯ ಅಲ್ವಾ? ಛೇ, ಹೆಂಗಸರು ವಸ್ತ್ರನ, ಹೆಣ್ಣು ಮಕ್ಕಳ ವಸ್ತ್ರನ ಏನಾರ ಕದಿಯೋದು ಉಂಟಾ? ಆದರೆ ಇದನ್ನೇ ಹೇಳಬೇಕು ಕೃಷ್ಣನನ್ನು ಕೊಂಡಾಡಬೇಕಾದ್ರೆ. ದಧಿಚೋರಂ ಘೃತಚೋರಂ ಗೋಪವಧೂಟಿ ದುಕೂಲ ಚೋರಂ ಹಯ್ಯಂಗವೀನ ಚೋರಂ ಎಂಬುದಾಗಿ ಆ ಕೃಷ್ಣನನ್ನು ಕಳ್ಳ ಚೋರ ಅಂತ ಹೇಳ್ತಾ ಇರಿ. ಏನಾಗತ್ತೆ ಅಂತ ಹೇಳಿದ್ರು. ಇದ್ದಕ್ಕಿದ್ದಂತೆ ಏನೋ ಭಾರ ಕಡಿಮೆ ಆಯ್ತಲ್ಲ ಅಂತ ನಮ್ಗನ್ಸುತ್ತಂತೆ. ಕೃಷ್ಣನನ್ನು ಕಳ್ಳ ಅಂತ ಹೇಳ್ತಾ ಇರಬೇಕಾದ್ರೆ ಏನೋ ಭಾರ ಕಡಿಮೆ ಆಯ್ತಲ್ಲ ಅಂತ. ಏನು ಭಾರ ಅಂತ ನೋಡಿದ್ರೆ ಅವನನ್ನು ದಧಿಚೋರಂ ಘೃತಚೋರಂ ಗೋಪವಧೂಟಿ ದುಕೂಲ ಚೋರಂ ಹಯ್ಯಂಗವೀನ ಚೋರಂ ಅನೇಕ ಜನ್ಮಾರ್ಜಿತ ಪಾಪ ಚೋರಂ. ಎಷ್ಟೋ ಜನ್ಮಗಳಿಂದ ಸಂಪಾದನೆ ಮಾಡಿ ಇಟ್ಟಿದ್ದೀವಲ್ಲ ಕರ್ಮ, ಅದನ್ನು ಕದ್ಬಿಡ್ತಾನಂತೆ. ಅವನನ್ನು ಚೋರ ಅಂತ ಇದ್ರೆ ಅವನು ಬರೀ ಬೆಣ್ಣೆ ವಸ್ತ್ರ ಮಾತ್ರ ಅಲ್ಲ, ನಮ್ಮ ಪಾಪಗಳನ್ನು ಕದ್ಬಿಡ್ತಾನೆ ಅಂದರು. ಕದ್ಬಿಡ್ತಾನೆ ಅಂದ್ರೆ ಅರ್ಥ ಏನು? ಅವನು ನಮ್ಮ ಪಾಪಗಳನ್ನು ತೆಗೆದುಕೊಂಡಿದ್ದು ನಮಗೆ ಗೊತ್ತೇ ಆಗಲ್ಲ. ನಮ್ಮ ಅರಿವಿಗೆ ಬಾರದಂತೆ ನಮ್ಮ ಪಾಪಗಳನ್ನು ಅಪಹರಣ ಮಾಡಿ ನಮಗೆ ಮೋಕ್ಷವನ್ನು ಕೊಡುವ ಪರಮಾತ್ಮ. ಅನೇಕ ಜನ್ಮಾರ್ಜಿತ ಪಾಪಚೋರಂ. ಇದೆಲ್ಲವ ಕೃಷ್ಣನ ವೈಭವ. ಇಂತಹ ಕೃಷ್ಣನನ್ನು ಹಾಡ್ತೀವಿ, ಅಂತಹ ರಾಮನನ್ನು ಹಾಡ್ತೀವಿ. ರಾಮನಾಮ ಎಂತಹದ್ದು? ಉಪರಿಮೃತ ಸಂಜೀವನಂ ರಾಮವೃತ್ತಾಂತಂ ಎಂಬುದಾಗಿ ವಿಷ್ಣು ಸಹಸ್ರನಾಮದಲ್ಲಿ ರಾಮಾವತಾರಕ್ಕೆ ನಾಮಗಳು. ಪರರ್ಧಿ ಪರಮಸ್ಪಷ್ಟ ಸ್ತುಷ್ಟ ಪುಷ್ಟ ಶುಭೇಕ್ಷಣ
ರಾಮೋ ವಿರಾಮೋ ವಿರತೋ ಮಾರ್ಗೋ ನೇಯೋ ನಯೋ ನಯಃ ಇದೆಲ್ಲ ರಾಮಾವತಾರದ ನಾಮಗಳು. ವಿಷ್ಣು ಸಹಸ್ರನಾಮದಲ್ಲಿ ಒಂದೊಂದು ನಾಮ ಒಂದೊಂದು ಪರಮಾತ್ಮನ ಗುಣವನ್ನು, ರೂಪವನ್ನು, ಅವತಾರವನ್ನು ವರ್ಣನೆ ಮಾಡುವ ನಾಮಗಳು. ಆ ನಾಮಕ್ಕೆ ಅವತಾರಕ್ಕೆ ಇಡುವಾಗ ಪರಾಶರ ಭಟ್ಟರು ಏನು ಹೇಳ್ತಾರಲ್ಲಿ, ಅಥ ಉಪರಿಮಿತ ಸಂಜೀವನ ರಾಮ ವೃತ್ತಾಂತಂ, ಇನ್ನು ಮುಂದೆ ಸತ್ತವರನ್ನು ಬದುಕಿಸುವ ರಾಮನ ವೃತ್ತಾಂತ ಎಂಬುದಾಗಿ ಹೇಳ್ತಾರೆ. ಆ ರಾವಣನ ಜೊತೆ ಯುದ್ಧ ಮಾಡುವಾಗ ಎಷ್ಟು ವಾನರರು ಮೃತರಾದರೋ ಅಷ್ಟೂ ವಾನರರನ್ನು ರಾಮ ಮತ್ತೆ ಬದುಕಿಸಿದ. ಇದು ರಾಮ ವೃತ್ತಾಂತ. ಈ ರೀತಿಯಾಗಿ ರಾಮನ ವೈಭವ, ಕೃಷ್ಣನ ವೈಭವ ಅಪೂರ್ವವಾಗಿ ನೆನ್ನೆಯ ಪಾಶುರದ ಅನುಭವ, ಅಪರಿಮಿತವಾದ ರಾಮನ ಗುಣಗಳು, ಅಪರಿಮಿತವಾದ ಕೃಷ್ಣನ ಗುಣಗಳು, ಅಪರಿಮಿತವಾದ ರಾಮನ ಸೌಹಾರ್ದ ಸೌಶೀಲ್ಯ, ಅಪರಿಮಿತವಾದ ಕೃಷ್ಣನ ಸೌಲಭ್ಯ, ಇವೆಲ್ಲವನ್ನ ಅಭೂತಪೂರ್ವವಾಗಿ ವರ್ಣನೆ ಮಾಡಿದ್ಲು ನೆನ್ನೆಯ ಪಾಶುರದಲ್ಲಿ ದೇವಿ ಆಂಡಾಳ್. ಆ ಅದ್ಭುತವಾದ ಅನುಭವ ಆಗಿ ಅದನ್ನು ಕೇಳಿಯೂ ಮಲಗಿರ್ತಕ್ಕಂತಹ ನಾಯಕಿಯನ್ನ ಪೋದರಿ ಕಣ್ಣಿನಾಯ್, ವಿಶೇಷವಾದ ಸ್ವರೂಪ ಜ್ಞಾನ ಉಳ್ಳವಳು ನೀನಲ್ಲವಾ, ಪರಮಾತ್ಮನ ಕೈಂಕರ್ಯವೇ ನಮಗೆ ಪುರುಷಾರ್ಥ, ಭಾಗವತೋತ್ತಮರ ಸೇವೆಯೇ ನಮಗೆ ಆತ್ಯಂತಿಕ ಪುರುಷಾರ್ಥ ಎಂಬತಕ್ಕಂತಹ ಭಕ್ತಿಜ್ಞಾನ ವೈರಾಗ್ಯಗಳ ವಿಶದವಾದ ಜ್ಞಾನವುಳ್ಳ ನೀನು ಕಳ್ಳಂ ತವಿರ್ದು ಕಲಂದು, ಈ ರೀತಿ ನಿನ್ನನ್ನು ಒಳಗೆ ಬಚ್ಚಿಟ್ಟುಕೊಳ್ಳುವುದೇ ಕಳ್ಳತನ. ಭಾಗವತರ ಸೇವೆಯನ್ನ ಮಾಡದೆ ನಿನ್ನನ್ನು ನೀನು ಬಚ್ಚಿಟ್ಟುಕೊಂಡು ನಮ್ಮ ಕಣ್ಣಿಗೆ ದರ್ಶನ ಕೊಡದೆ ಇದೆಯಲ್ಲ, ಇದು ಮಾಡು ಭಾಗವತ ಅಪಚಾರವಲ್ಲವಾ? ಇದನ್ನ ತವಿರ್ದು, ಇದನ್ನು ತೊರೆದವಳಾಗಿ ಹೊರಕ್ಕೆ ಎದ್ದು ಬಂದು ನಮ್ಮ ಗೋಟ್ಟಿಯಲ್ಲಿ ಸೇರುವವಳಾಗೂ, ಕುಳ್ಳ ಕುಳಿರ ಕುಡೆಯಿಂದ ನೀರಾಡಾದೆ, ಕೃಷ್ಣಾನುಭವದಲ್ಲಿ ಪೂರ್ಣವಾಗಿ ಮುಳುಗದೆ ಅವನು ಎಂದೋ ಆಲಿಂಗನ ಮಾಡ್ಕೊಂಡು ಮಲಗಿರೋ ಮಂಚದ ಮೇಲೆ ಪಳ್ಳಿಕ್ಕಿಡತ್ತೀಯೋ. ಯಾವತ್ತೋ ಆ ಮಂಚದ ಮೇಲೆ ಕೃಷ್ಣ ಮಲಗಿದ್ದ, ಇನ್ನು ಅದನ್ನು ಮೂಸಿ ನೋಡ್ತಾ ಮಲಗಿದೆಯಲ್ಲ. ಈಗ ಕೃಷ್ಣ ನಮಗೆ ಆಲಿಂಗನಕ್ಕೆ ಸಿದ್ಧವಾಗಿದ್ದಾನೆ, ಅದನ್ನು ಬಿಟ್ಟು ಇನ್ನೂ ಅಲ್ಲಿ ಮಲಗಿದೆಯಲ್ಲ. ಆ ಕೃಷ್ಣಾನುಭವದಲ್ಲಿ ಕುಳ್ಳ ಕುಳಿರ ಕುಡೆಯಿಂದ ನೀರಾಡಾದೆ, ಪೂರ್ಣವಾಗಿ ಬ್ರಹ್ಮಾನುಭವದಲ್ಲಿ ಮುಳುಗಿ ಕೃಷ್ಣಾಲಿಂಗನದಲ್ಲಿ, ಕೃಷ್ಣ ಸಂಶ್ಲೇಷದಲ್ಲಿ ಮುಳುಗುವ ವೇಳೆಯಾದರೂ ಪಳ್ಳಿಕ್ಕಿಡತ್ತೀಯೋ, ಇನ್ನೂ ನಿನ್ನ ಮನೆ ಮಂಚದ ಮೇಲೆ ಮಲ್ಕೊಂಡಿದೆಯಲ್ಲ, ಎದ್ದು ಬಾ ಹೊರಗೆ, வெள்ளி எழுந்து ವ್ಯಾಳಮುರಂಗಿತ್ತು ಎಂಬುದಾಗಿ ಹೇಳ್ತಾಳೆ. ಆ ಶುಕ್ರನ ಉದಯವಾಗಿದೆ, ಗುರು ಅಸ್ತಮಿಸಿದ್ದಾನೆ ಅಂತ ಹೇಳ್ತಾಳೆ. ಇದರಲ್ಲಿ ಒಂದು ವಿಶೇಷ ಅರ್ಥ. ಗುರು ಎಂದರೆ ಬೃಹಸ್ಪತಿ. ಆ ಬೃಹಸ್ಪತಿ ನಾಸ್ತಿಕ ಮತ ಪ್ರವರ್ತಕರು. ಪರಮಾತ್ಮನೇ